ನೋಡೋಕೆ ತನ್ನದೇ ರೂಪದಲ್ಲಿ ಕಾಣೋ ತರ ಟಿಪ್ಪು ಸರಿಸುಮಾರು 7 ಜನಗಳನ್ನ ತಯಾರಿ ಮಾಡ್ಕೊಂಡಿರ್ತಾರೆ. ಹೀಗಾಗಿ ನಿಜವಾದ ಟಿಪ್ಪು ಯಾರು ಅನ್ನೋ ಸತ್ಯಕತೆ ಬ್ರಿಟಿಷರಿಗೆ ಕಂಡುಹಿಡಿಯೋದಕ್ಕೆ ಅಷ್ಟು ಸುಲಭವಾದ ಮಾತಾಗಿರಲಿಲ್ಲ. ಆ ಸತ್ಯಕತೆ ಗೊತ್ತಿದ್ದು ತನ್ನ ಸ್ವಂತ ಬಾಮೈದನಿಗೆ ಮಾತ್ರ. ಹೀಗಾಗಿ ತನ್ನ ಸ್ವಂತ ಬಾಮೈದನಿಗೆ ದುಡ್ಡಿನ ಆಮಿಷವನ್ನ ಒಡ್ಡಿ ಟಿಪ್ಪುವಿನ ಬಗ್ಗೆ ನಮ್ಗೆ ಸಂದೇಶವನ್ನ ನೀಡು ಅಂತ ಹೇಳಿ ಸಂಚು ಮಾಡಿ ಕುತ್ಕೊಂಡಿರ್ತಾರೆ ಇದೇ ಬ್ರಿಟಿಷರು. ಹಾಗಾಗಿ ಆ 7 ಜನಗಳನ್ನ ಹೇಗೆ ಕಂಡುಹಿಡಿಬಹುದಾಗಿತ್ತು ನಿಜವಾದ ಟಿಪ್ಪು ಅಂದ್ರೆ, 7 ಜನಗಳ ತಲೆಯ ಮೇಲೆ ಕಿರೀಟ ಇರ್ತಾ ಇತ್ತು. ಆ ಕಿರೀಟದ ಕೊನೆಯ ಭಾಗದಲ್ಲಿ ಒಳೆಯುವ ವಜ್ರ ಯಾರ ತಲೆಯ ಮೇಲಿತ್ತು ಅವರು ಮಾತ್ರ ನಿಜವಾದ ಟಿಪ್ಪು ಅನ್ನೋ ಸಂದೇಶವನ್ನ ಕಂಡುಹಿಡಿಬಹುದಾಗಿತ್ತು. ಟಿಪ್ಪು ನಮಾಜ್ ಮಾಡೋ ಸಮಯವೇ ಇದು ಒಳ್ಳೆ ಸಮಯ, ಅವನ್ನ ಕೊಲ್ಲೋದಕ್ಕೆ ಒಳ್ಳೆ ಸಮಯ ಅಂತ ಹೇಳಿ ತನ್ನ ಸ್ವಂತ ಬಾಮೈದನಿಗೆ ಬ್ರಿಟಿಷರು ದುಡ್ಡಿನ ಆಮಿಷವನ್ನ ಒಡ್ಡಿರ್ತಾರಲ್ಲ. ಹೀಗಾಗಿ ತನ್ನ ಸ್ವಂತ ಬಾಮೈದನೆ ಅವರಿಗೆ ಕೊಲ್ಲುವಂತ ದಾರಿಯನ್ನ ಮಾಡ್ಕೊಟ್ಬಿಡ್ತಾರೆ. ಕೊಂದಂತ ಬ್ರಿಟಿಷರಿಗೆ ಎಲ್ಲಿಲ್ಲದ ಸಂತೋಷ ಶುರುವಾಗುತ್ತೆ. ಪುಣೆಯಿಂದ ಮರಾಠರನ್ನ ಮತ್ತೆ ಹೈದರಾಬಾದ್ನಿಂದ ನಿಜಾಮರನ್ನ ಯುದ್ಧಕ್ಕೆ ಕರೆಸಿ ಟಿಪ್ಪುವಿನನ್ನ ಕೊಲ್ಸಿರ್ತಾರೆ. ಹೀಗಾಗಿ ಅವರಿಗೆ ಯುದ್ಧದ ಖರ್ಚು ಕೊಡಬೇಕಾಗಿರುತ್ತೆ ಇದೇ ಬ್ರಿಟಿಷರು. ಕರ್ನಾಟಕವನ್ನ 5 ಭಾಗವಾಗಿ ಹರಿದು ಹಂಚಿ ಹಬ್ಬಗಳನ್ನ ಮಾಡ್ಬಿಡ್ತಾರೆ. ಸ್ನೇಹಿತರೆ, ಟಿಪ್ಪು ಬದುಕಿರೋವರೆಗೂ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಒಂದೇ ಒಂದು ಉಳ್ಕಡ್ಡಿ ಕೂಡ ಅಳ್ಳಾಡೋದಕ್ಕೆ ಬಿಡ್ತಾನಿಲ್ಲ. ಯಾಕೆಂದ್ರೆ ಬ್ರಿಟಿಷರ ನಿಧಿಯನ್ನ ಗಳಿಸ್ತಾ ಇದ್ದು ಇದೇ ಫ್ರೀಡಂ ಫೈಟರ್ ಟಿಪ್ಪು ಸುಲ್ತಾನ್ ಅವರು. ಯಾಕೆ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಸಾಮ್ರಾಜ್ಯಗಳನ್ನ ಕೊಳ್ಳೆ ಬರೆದಂತ ಬ್ರಿಟಿಷರಿಗೆ ಮೈಸೂರು ಸಂಸ್ಥಾಪನೆಯನ್ನ ಕೊಳ್ಳೆ ಬರೆದಾಗ ಯಾಕೆ ಸಂತೋಷ ಶುರುವಾಗುತ್ತೆ ಅಂದ್ರೆ, ಟಿಪ್ಪು ಅಲ್ಲಿ ಸಾಕಷ್ಟು ಸಾಮ್ರಾಜ್ಯವನ್ನ ತನ್ನ ಕೈವಶ ಮಾಡಿಕೊಂಡಿರ್ತಾರೆ. ಅದರಲ್ಲೂ ದೇಶ ವಿದೇಶಗಳನ್ನೇ ರೂಪಿಸಿಕೊಳ್ಳುವಂತ ಚಿನ್ನದ ಗಟ್ಟಿ ವಜ್ರ ವೈಡೂರ್ಯ ಇದೆ ಅಂತ ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಟಿಪ್ಪು ಸತ್ತಾದ ನಂತರ ಅವರು ಉಪಯೋಗಿಸಿದಂತ ಖಡ್ಗ ಮತ್ತೆ ಪಿಸ್ತೂಲ್ಗಳನ್ನ ತಗೊಂಡು ಇನ್ನು ಮುಂದೆ ಭಾರತ ದೇಶ ನಮ್ಮದು ಅಂತ ಸರಿಸುಮಾರು ಬ್ರಿಟಿಷರು 10 ವರ್ಷಗಳ ಕಾಲ ಸಂಭ್ರಮಗಳನ್ನ ಪಟ್ಟಿರ್ತಾರೆ. ಬನ್ನಿ ಸ್ನೇಹಿತರೆ, ದೇವನಹಳ್ಳಿಯಲ್ಲಿ ಹುಟ್ಟಿದಂತ ಫ್ರೀಡಂ ಫೈಟರ್ ಟಿಪ್ಪು ಸುಲ್ತಾನ್ ಅವರಿಗೆ ನಾಮಕರಣ ಮಾಡೋಣ. ಇನ್ನು ಮುಂದೆ ದೇವನಹಳ್ಳಿ ಹೆಸರು ಟಿಪ್ಪು ಸುಲ್ತಾನ್ ಅಂತ. ನಿಜ ಅಲ್ವಾ? ಬನ್ನಿ ಸ್ನೇಹಿತರೆ, ಅಂತ ಫ್ರೀಡಂ ಫೈಟರ್ ಟಿಪ್ಪು ಸುಲ್ತಾನ್ ಅಂದ್ರೆ ಬ್ರಿಟಿಷರ ನಿದ್ದೆಯನ್ನು ಗೆಡಿಸಿದ್ದಂತ ಟಿಪ್ಪು ಸುಲ್ತಾನ್ ಅವರಿಗೆ ನಾವೆಲ್ಲ